ಇವಾಗ ತುಂಬ ಜನ ಹೇಳ್ತಾ ಇದ್ದಾರೆ ರಾಯರ್ ಭಕ್ತಿಯಲ್ಲಿ ಹೋಗಿದ್ದು, ರಾಯರಿಗೋಸ್ಕರ ಏನೋ ಒಂದು ಮಾಡಬೇಕು ಅಥವಾ ಸೇವೆ ಮಾಡಬೇಕು, ಆ ಥರ ಏನೇನೋ ಸುಮಾರಷ್ಟು ಜನ ಇದ್ದಾರೆ ನಮ್ಮ ಸೆಟ್ಟಲ್ಲಿ. ಬಟ್ ನಾನು ಇದಕ್ಕೆ ಲೀಸ್ಟ್ ಕನ್ಸರ್ನಲ್ಲಿ ಬಂದಿದ್ದು ನಾನು. ಅಯ್ಯೋ ಎಲ್ಲ ಕಡೆ ಶುರುವಿನಲ್ಲಿ ತಪ್ಪಾಗಿ ಹೇಳ್ಬಿಟ್ಟು ಅಲ್ವಾ? ಹೌದು, ಬಿಕಾಸ್ ನನಗೆ ನಂಬಿಕೆನೇ ಇರಲಿಲ್ಲ. ಸುಮಾರು ಆಡಿಷನ್ಸ್ ಕೊಟ್ಟಿದ್ದೆ. ನಾನಿದು ಆಡಿಷನ್ ಕೊಟ್ಟಿದ್ದು 24ಅಲ್ಲಿ. ಸುಮಾರು ಒಂದಷ್ಟು ಆಡಿಷನ್ಸ್ ಕೊಟ್ಟು ಅಯ್ಯೋ ಸಾಕು, ಇನ್ನು ಡಿಗ್ರಿ ಮುಗಿಸಿ ನಾನು ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಹಂಗೆ ಆಗ್ಬಿಡೋಣ, ಇದೆಲ್ಲ ನಮ್ಮ ಕೈ ಹಿಡಿಯಲ್ಲ ಅನ್ನೋ ಥರ ಡಿಸಿಷನಿಗೆ ಬಂದುಬಿಟ್ಟಿದ್ದೆ. ಆವಾಗ ಇಲ್ಲೇ ಯಾರೋ ಒಬ್ಬರು ಗೊತ್ತಿರೋರು, ನೋಡಿ ಈ ಥರದ್ದು ಆಡಿಷನ್ ನಡೀತಾ ಇದೆ, ನಿನ್ನ ಮುಖ ಸೂಟ್ ಆಗುತ್ತೆ ಅನ್ನೋ ಥರ. ಯಾವ ಪಾತ್ರಕ್ಕೆ ಅಂತ ಕೇಳಿದ್ರೆ ಇಲ್ಲ ಯಾವ ಪಾತ್ರಕ್ಕೆ ಅಂತ ಕೇಳಲಿಲ್ಲ. ಇದು ರಾಘವೇಂದ್ರ ಕಮ್ಯುನಿಟಿ ಆ ಥರದ್ದು, ನಿನ್ನ ಮುಖ ಸೂಟ್ ಆಗುತ್ತೆ, ನೀ ಹೋಗು ಅಂತ ಅಂದರು. ಅಯ್ಯೋ ಮತ್ತೆ 500,000 ಕೇಳ್ತಾರೆ, ನಾನು ಹೋಗಲ್ಲ ಅಂತ ಹೇಳಿದ್ದೆ. ನಾವು ಹೋಗಲ್ಲ ಅಂತ ಹೇಳಿದೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ಫ್ರೀ ಇದು ಅಂತೇನೋ ಹೇಳ್ತಾ ಇದ್ದಾರೆ. ಅಂದರೆ ಅವಾಗಷ್ಟೇ ಇದ್ರದ್ದೆಲ್ಲ ಕೇಸ್ ಆಗಿತ್ತು, ಆಡಿಷನ್ಸ್ಗೆ ಯಾರು ದುಡ್ಡು ಕೊಡಬಾರ್ದು ಅನ್ನೋ ಥರ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲೆಲ್ಲ ಕೊಡ್ತಾಯಿದ್ರು, ಹಿಂಗೆಲ್ಲ ಯಾರು ಎಲ್ಲೂ ಪೇ ಮಾಡಬೇಡಿ. ಈಗ ನೀವು ಇದು ಹಿಂಗೆ ಹೇಳಿದ್ರಿ, ಇನ್ಸ್ಟಾಗ್ರಾಮು ಇವೆಲ್ಲ ಏನು ಇಲ್ಲದ ಗ್ರಾಮಗಳಲ್ಲಿ ಟೆಲಿಗ್ರಾಮ್ ತರ ಇದ್ದ ಕಾಲದಲ್ಲಿ ಆಗ ಫೋಟೋದ ಹಿಂದೆ ಹೆಸರು ಮತ್ತು ನಂಬರ್ ಕಳಿಸ್ಬೇಕು. ಹೌದು ಹೌದು 90s ಕಿಡ್ಸ್ ಅಥವಾ 90s ಅಲ್ಲಿ ಯಾರ್ಯಾರು ಪಾತ್ರಕ್ಕಾಗಿ ಒದ್ದಾಡಿದ್ರಲ್ವಾ 2006 ತನಕ, ಅವ್ರೆಲ್ಲ ಹಿಂಗೆ ಮಾಡ್ತಿದ್ದಿದ್ದು ಪಾಪ. ಮ್ಯಾನೇಜರ್ ದುಡ್ಡು ಕೊಡೋದು, ನೋಡೋಣ ಒಂಚೂರು ನೋಡೋಣ ಅಂತ ಅನ್ನೋದು. ನಾನು ಜೆನ್ಸಿ ಆಗ್ಬಿಟ್ಟು ಮಾಡಿದ್ದೀನಲ್ಲ. ಸೂಪರ್ ಅಲ್ಲ ಇದು ನಾನು ಆಡಿಷನಿಗೆ ಬಂದಿದ್ದು ಬಿಕಾಸ್ ಇಟ್ ವಾಸ್ ಫ್ರೀ ಆಫ್ ಕಾಸ್ಟ್. ನಾನು ನಿಜವಾಗ್ಲೂ ಈ ಆಡಿಷನಿಗೆ ನನಗೊಂದು ಕ್ಯಾರೆಕ್ಟರ್ ಸಿಗುತ್ತೆ ಅಥವಾ ನಾನು ನಿಜವಾಗ್ಲೂ ಬರ್ತೀನಿ ಅನ್ನೋ ನಂಬಿಕೆ ಅಲ್ಲೋ ಹೋಪಲ್ಲೋ ಬರಲೇ ಇಲ್ಲ ಸರ್.